ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವರ್ಲ್ಡ್. ಸಂಜೆ ಟೀ ಟೈಮ್ ಸ್ನಾಕ್ಸ್ಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಆದಾಗ ಫ್ಲವರ್ ಕೋಸ್ ನಿಮ್ ಹತ್ರ ಇದ್ರೆ ಈ ಈಜಿ ಆದ ರೆಸಿಪಿ ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬಟರ್ ಗೋಬಿ ರೆಸಿಪಿನ ಖಂಡಿತ ಮಸ್ಟ್ ಟ್ರೈ ಮಾಡ್ಲೇಬೇಕು. ನೋಡಿ ಯಾವ ರೀತಿ ಮಾಡೋದು ಅಂತ. ನಾನು ಒಂದು ಹೂಕೋಸ್ ಗಡ್ಡೆನ ತಗೊಂಡಿದ್ದೀನಿ. ಈ ರೀತಿಯಾಗಿ ಅದನ್ನ ಎಲ್ಲ ಬಿಡಿಸ್ಕೊಳ್ಬೇಕು. ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಈ ಸೈಜ್ಗೆ ಬರಬೇಕು. ದೊಡ್ಡ ಸೈಜ್ ನಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ಸೈಜ್ ನಲ್ಲಿ ಇರಬೇಕು. ಎಲ್ಲಾನು ಬಿಡಿಸ್ಕೊಂಡು ತೆಗೆದಿಟ್ಕೊಳ್ಬೇಕು. ನಂತರ ಹಿಟ್ಟನ್ನ ಕಲಸ್ಕೊಳ್ಳೋಣ. ಇಲ್ಲಿ ಸಣ್ಣ ಕಪ್ಪಿಂದ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಸೇಮ್ ಕ್ವಾಂಟಿಟಿಯಲ್ಲೇ ಕಾರ್ನ್ ಫ್ಲೋರ್ ಕೂಡ ತಗೊಂಡಿದ್ದೀನಿ 3. ನಂತರ 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರಕ್ಕೆ ತಕ್ಕಂತೆ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಮತ್ತೆ ಗರಂ ಮಸಾಲಾನ ಕೂಡ ಸೇರಿಸ್ಕೊಳ್ಬೇಕು. ಚಿಟಿಕೆ ಅರಿಶಿನ ಪುಡಿ, ನಂತರ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ತುಂಬಾ ಗಟ್ಟಿಯಾಗೂ ಇರಬಾರ್ದು, ತುಂಬಾ ತಿನ್ನಾಗಿನೂ ಇರಬಾರ್ದು. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಬೇಕು. ನಂತರ ಕಾಲಿಫ್ಲವರ್ ನಲ್ಲಿ ಹುಳ ಕೆಮಿಕಲ್ಸ್ ಇರುತ್ತೆ, ಅದನ್ನ ಈ ರೀತಿಯಾಗಿ ಸ್ಟವ್ ನ ಆನ್ ಮಾಡಿ ನೀರನ್ನ ಹಾಕೊಂಡು ಅದಕ್ಕೆ ಚಿಟಿಕೆ ಅರಿಶಿನ ಪುಡಿ, ಕಲ್ಲುಪ್ಪನ್ನ ಸೇರಿಸ್ಕೊಂಡು ಬಿಡಿಸಿ ಇಟ್ಕೊಂಡಿರೋ ಕಾಲಿಫ್ಲವರ್ ಅನ್ನ ಚೆನ್ನಾಗಿ 10 ನಿಮಿಷ ಬಿಸಿ ನೀರಲ್ಲಿ ಕುದಿಸ್ಕೊಳ್ಬೇಕು. ನೋಡಿ ಇವಾಗ ತೆಗೆದು ಕಲಸಿ ಇಟ್ಕೊಂಡಿರೋ ಹಿಟ್ಟಿನಲ್ಲಿ ಎಲ್ಲಾ ಫ್ಲವರ್ ಅನ್ನು ಮ್ಯಾರಿನೇಟ್ ಮಾಡಬೇಕು. ಚೆನ್ನಾಗಿ ಎಲ್ಲ ಒಂದಕ್ಕೊಂದು ಕೋಟಿಂಗ್ ಆಗಬೇಕು. ಆ ರೀತಿಯಾಗಿ ಕಲಿಸ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಬೇಕು. ಹಿಟ್ಟು ತುಂಬಾ ತೆಳುವಾಗಿದ್ರೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ನಂತರ ಸ್ಟವ್ ನ ಆನ್ ಮಾಡಿ ಎಣ್ಣೆನ ಬಿಸಿ ಮಾಡಿಕೊಂಡು ನಿಧಾನವಾಗಿ ಈ ರೀತಿ ಮ್ಯಾರಿನೇಟ್ ಆಗಿರೋ ಕಾಲಿಫ್ಲವರ್ ಅನ್ನ ಎಣ್ಣೆಯಲ್ಲಿ ನಿಧಾನವಾಗಿ ಬಿಡಬೇಕು. ಉರಿ ಮೀಡಿಯಂ ಫ್ಲೇಮ್ ನಲ್ಲೇ ಇರಬೇಕು. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಟೀ ಟೈಮ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಟೀ ಟೈಮ್ ಸ್ನಾಕ್ಸ್ ಬಟರ್ ಗೋಬಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡ್ಲೇಬೇಕು. ನೋಡಿ ಇವಾಗ ಫ್ರೈ ಆಗಿದೆ. ಉರಿ ಮಾತ್ರ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇರಬೇಕು. ಹೈ ಫ್ಲೇಮ್ ನಲ್ಲಿ ಇಟ್ರೆ ಚೆನ್ನಾಗಿ ಬೇಯೋದಿಲ್ಲ, ಕರಿಯೋದಿಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇವಾಗ ಫ್ರೈ ಆಗಿದೆ. ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಹೊರಗೆ ಕ್ರಿಸ್ಪಿ, ಒಳಗೆ ಸ್ಮೂತ್, ಸಾಫ್ಟ್ ಆಗಿ ತುಂಬಾ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಫ್ರೈ ಆಯ್ತು. ಇದನ್ನ ನಿಧಾನವಾಗಿ ಕೈ ಆಡಿಸಿಕೊಂಡು ಬೇರೆ ಪಾತ್ರೆಗೆ ತೆಗೆದುಕೊಳ್ಳೋಣ. ನೋಡಿ ಈ ರೀತಿ ಕಲರ್ ಹೊಂಬಣ್ಣ ಬಂದ್ರೆ ಸಾಕು. ನಂತರ ಸೇಮ್ ಮತ್ತೆ ಉಳಿದಿರುವಂತಹ ಮ್ಯಾರಿನೇಟ್ ಮಾಡಿರುವಂತಹ ಕಾಲಿಫ್ಲವರ್ ಅನ್ನ ಮತ್ತೆ ಎಣ್ಣೆಗೆ ಬಿಡಬೇಕು. ನಿಧಾನವಾಗಿ ಎಣ್ಣೆಯಲ್ಲಿ ಹಾಕಿ, ಎಣ್ಣೆ ಬಿಸಿ ಇರುತ್ತೆ, ಸೊ ನಿಧಾನವಾಗಿ ಹಾಕಿ. ಯಾವತ್ತೂ ಈ ರೀತಿ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಫ್ರೈ ಮಾಡಿದ್ದಾಯ್ತು. ನೆಕ್ಸ್ಟ್ ಇವಾಗ ಸ್ಟವ್ ನ ಆನ್ ಮಾಡಿ ಒಂದು ಕಡಾಯಿನ ಇಟ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕೊಂಡಿದ್ದೀನಿ. ನಂತರ ತರಿಯಾಗಿ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕೂಡ ಇವಾಗ ಹಾಕೊಳ್ಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿ ಹೆಚ್ಚಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಹಂತದಲ್ಲೇ ಸೇರಿಸ್ಕೊಳ್ಬೇಕು.
ನೋಡಿ ಇದಕ್ಕೆ ಬೆಣ್ಣೆ ಎಷ್ಟು ಹಾಕ್ತಿವೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಬೆಣ್ಣೆನೇ ಇಂಪಾರ್ಟೆಂಟ್ ಇದಕ್ಕೆ, ಟೇಸ್ಟ್ ಕೊಡೋದೇ ಅದೇ. ನಂತರ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಬಿನ ಕೂಡ ಇದರೊಳಗೆ ಹಾಕಬೇಕು. ನಂತರ ಸಣ್ಣ ನಿಂಬೆ ಹಣ್ಣನ್ನ ಕಟ್ ಮಾಡಿ ಈ ರೀತಿಯಾಗಿ ಹಿಂಡ್ಕೊಳ್ಬೇಕು. ನಂತರ ಪೆರಿ ಪೆರಿ ಮಸಾಲೆನೂ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಹಾಕಿದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೋಡಿ ಈ ರೀತಿಯಾಗಿ ಕೈಯಿಂದಾನೇ ಫ್ಯಾನ್ ಅನ್ನ ಹಿಡಿದು ಟಾಸ್ ಮಾಡ್ಕೊಳ್ಬೇಕು. ಒಂದಕ್ಕೊಂದು ಎಲ್ಲ ಮಸಾಲೆನೂ ಅಂಟ್ಕೊಳ್ಬೇಕು. ಬಟರ್ ಎಲ್ಲ ಕಾಲಿಫ್ಲವರ್ಗೂ ಅಂಟ್ಕೊಳ್ಬೇಕು. ಆ ರೀತಿಯಾಗಿ ಟಾಸ್ ಮಾಡ್ಕೊಳ್ಬೇಕು. ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ರೆಡಿ ಆಯ್ತು ನಮ್ಮ ಬಟರ್ ಗೋಬಿ. ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ತುಂಬಾ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಇರುತ್ತೆ. ಟೀ ಟೈಮ್ ಸ್ನಾಕ್ಸ್, ಟೀಗಂತೂ ಹೇಳಿ ಮಾಡಿಸಿದ ಸ್ನಾಕ್ಸ್ ಅಂತ ಹೇಳ್ಬೋದು. ತಡ ಮಾಡಬೇಡಿ, ಮನೆಯಲ್ಲಿ ಕಾಲಿಫ್ಲವರ್ ಇದ್ರೆ ಖಂಡಿತ ಟ್ರೈ ಮಾಡಿ. ನೋಡಿ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಯಾವ ರೀತಿ ಸಾಫ್ಟ್ ಆಗಿದೆ ಅಂತ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.